ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಇಲಾಖೆಯನ್ನ ಇವತ್ತು ಈ ದೇಶದಲ್ಲಿ ಇವತ್ತು RINL ಅಂತಕ್ಕಂಥ ಸ್ಟೀಲ್ ಪ್ಲಾಂಟ್, ವೈಜಾಗ್ನ ಸ್ಟೀಲ್ ಪ್ಲಾಂಟ್ 1 ಲಕ್ಷ ಇವತ್ತು ಬೆಲೆ ಬಾಳ್ತಕ್ಕಂಥ ಅಸೆಟ್ ವ್ಯಾಲ್ಯೂ ಇರತಕ್ಕಂಥ ಆ ಸ್ಟೀಲ್ ಪ್ಲಾಂಟ್ ನ ಕೇವಲ 10,000 ಕೋಟಿಗೆ ಇವತ್ತು ಅದನ್ನ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ರು. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಕೂತು ಆಂಧ್ರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ಇವತ್ತು ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ 11,440 ಕೋಟಿ ರೂಪಾಯಿಯಷ್ಟು ಹಣವನ್ನ ಇವತ್ತು ಓಡಿಸಿ ಇವತ್ತು ಮತ್ತೆ ವೈಜಾಗ್ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಸಾಕಷ್ಟು ಜನ ಇವತ್ತು ಕುಟುಂಬಗಳು ಅದರಿಂದ ಬದುಕ್ತಾ ಇದ್ದಾರೆ. ಅದನ್ನ ಸ್ಮರಿಸ್ಕೊಳ್ತಾರೆ. ಬಹುಶಃ ನಾವು ರಾಜ್ಯದಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅವರ ಒಂದು ಫೋಟೋಗೆ ಹಾಲಿನ ಅಭಿಷೇಕವನ್ನ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದೇ ರೀತಿ ಇವತ್ತು ಮುಂದೆ ವೈಜಾಗ್ನ ಸ್ಟೀಲ್ ಪ್ಲಾಂಟ್, ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಇವೆಲ್ಲದಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ 1,000 ಕೋಟಿಯಷ್ಟು ಇನಿಷಿಯಲಿ ಹಣವನ್ನ ಹೂಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಬಹುಶಃ ಅವರೇ ನಿಮಗೆ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿರ್ಬೋದಣ್ಣ, 4,500 EV ಬಸ್ಗಳಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಹುಶಃ ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನವದೆಹಲಿಗೆ 2,800 EV ವೆಹಿಕಲ್ಸ್ ಕೊಟ್ಟಿದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ 4,500 ಎಲೆಕ್ಟ್ರಿಕ್ ಬಸ್ಸಸ್ ನ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಹಂತದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನ ನೋಡಿದಾಗ ರಾಜ್ಯಕ್ಕೆ ಹಾಗೂ ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಹೃದಯದಲ್ಲಿ ಏನಾದ್ರೂ ನಾನು ಈ 3-4 ವರ್ಷಗಳ ಈ ಕಾಲ ಅವಧಿನಲ್ಲಿ ಏನಾದ್ರೂ ನಾನು ಒಂದು ಸಾಧನೆಯನ್ನ ಮಾಡಬೇಕು, ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕು, ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಛಲದಿಂದ ಇವತ್ತು 24 ಗಂಟೆ ನವದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಣ್ಣ. ಇದರ ಮಧ್ಯೆ ಇವತ್ತು ಸಾಕಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೊಂದಷ್ಟು ಜನ ಹಳ್ಳಿಗಳಲ್ಲಿ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇದ್ದೀರಿ. ತಾಯಂದ್ರುಗಳು, ಹಿರಿಯಕರು, ಯುವಕರು ತುಂಬಾ ಜನ ಕೇಳ್ತೀರಿ, ನಾವು ಹಳ್ಳಿಗಳಿಗೆ ಬಂದಾಗ ಕುಮಾರಣ್ಣ ಅವರ ಆರೋಗ್ಯ ಕಾಪಾಡ್ಕೊಳ್ಳಿ, ಈ ನಾಡಿಗೆ ಕುಮಾರಣ್ಣನ ಸೇವೆ ಅವಶ್ಯಕತೆ ಇದೆ, ನಾವೆಲ್ಲ ಕುಮಾರಣ್ಣ ಅವ್ರು ನಂಬಿದೀವಿ ಅಂತಕ್ಕಂಥದ್ದನ್ನ ಸಾಕಷ್ಟು ಜನ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ನೀವು ಪ್ರಾರ್ಥನೆಯನ್ನ ಮಾಡಿದ್ದೀರಿ. ಆದ್ರೆ ಒಂದು ಮಾತನ್ನ ಇವತ್ತು ಈ ಫಾದರ್ಸ್ ಡೇ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ದೇವೇಗೌಡರು ಸಾಹೇಬರು ಹಾಗೂ ಚೆನ್ನಮ್ಮನವರ ಆ ಪ್ರೀತಿ, ಆರೈಕೆ, ಆಶೀರ್ವಾದ ಇದೆ. ಅಷ್ಟೇ ಅಲ್ಲ, ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವೂ ಇದೆ. ಜೊತೆಯಲ್ಲಿ ಆ ಭಗವಂತನ ಈಶ್ವರನ ಕೃಪೆಯೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲಿದೆ. ಯಾವ ಕಾರಣಕ್ಕೂ ಕುಮಾರಣ್ಣ ಅವ್ರು ನೋಡಿದ್ರೆ ಇವತ್ತು ಆರೋಗ್ಯವಾಗಿದ್ದಾರೆ ಅಂತಕ್ಕಂಥದ್ದು ನಂಬಿಕೆ ಇವತ್ತು ಈ ವೇದಿಕೆಯಲ್ಲಿ ನಿಮಗೆ ಹುಟ್ಟಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಆದ್ರೆ ಇವತ್ತು ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 3 ಬಾರಿ ಹಾರ್ಟ್ ಆಪರೇಷನ್ ಆದ್ರೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ 20 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಕರೆದ್ರೂ ಕೂಡ ಅವನ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಗೌರವ ಸಲ್ಲಿಸ್ತಕ್ಕಂಥದಕ್ಕೆ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹಳ್ಳಿ ಆದ್ರೂ ಕೂಡ ಪ್ರವಾಸವನ್ನ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಆದ್ರೆ ಈ ವೇದಿಕೆ ಮೇಲೆ ತುಂಬಾ ಜನ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರುಗಳು ಎಲ್ಲರೂ ಇದ್ದೀರಿ. ಎಲ್ಲರೂ ಮನವಿ ಮಾಡಿದ್ದಾರೆ. ಇವತ್ತು ಎಲ್ಲ ದೊಡ್ಡ ನಾಯಕರುಗಳು, ಅನುಭವಿಗಳು ಇವತ್ತು ಈ ಪಕ್ಷದಲ್ಲಿ ಇದ್ದೀರಿ. ನಾವು ಕಾರ್ಯಕರ್ತರು ಎಲ್ಲ ಸೇರಿ ಈ ಪಕ್ಷವನ್ನ ತೆಳಮಟ್ಟದಿಂದ, ಬೇರು ಮಟ್ಟದಿಂದ ಇವತ್ತು ಸಂಘಟನೆ ಮಾಡತಕ್ಕಂಥ ಇಚ್ಛಾಶಕ್ತಿಯನ್ನ ಇವತ್ತು ನಾವು ತಗೊಳ್ಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರು ಒಂದ್ ಕಡೆ ನವದೆಹಲಿಯ ಕೆಲಸ ಇದ್ರೂ ಕೂಡ ಅವ್ರ ಮನಸ್ಸು ಸದಾಕಾಲ ಪ್ರತಿ ಕ್ಷಣ ಮಿಡಿತಕ್ಕಂಥದ್ದೇ ಇವತ್ತು ಈ ರಾಜ್ಯದ ಬಡವರ ಪರವಾಗಿ, ರೈತರ ಪರವಾಗಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಣ್ಣ, ನಾನು ಇನ್ನ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ನಾಳೆಯಿಂದ ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನ ಕೈಗೆತ್ಕೊಂಡಿದ್ದೇನೆ. ಒಮ್ಮೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗೆ ಬಂದ್ರೆ ಮತ್ತೆ ಕಿತ್ತೂರು ಕರ್ನಾಟಕ, ಅಲ್ಲಿಂದ ಮತ್ತೆ ಕಲ್ಯಾಣ ಕರ್ನಾಟಕ, ಎಲ್ಲ ಕಡೆ ಕೂಡ ಈಗಾಗಲೇ ಅಧಿಕೃತವಾಗಿ ಅದನ್ನು ಕೂಡ ಮಾಧ್ಯಮದಲ್ಲಿ ನಾನು ಬಿಡುಗಡೆಯನ್ನ ಮಾಡ್ತೇನೆ, ಯಾವ ಡೇಟ್ಗೆ ಎಲ್ಲೆಲ್ಲಿ ಬರ್ತೇವೆ ಅಂತಕ್ಕಂಥದ್ದನ್ನ.